ನಾಳೆ ಹೈ ವೋಲ್ಟೇಜ್ ಮ್ಯಾಚ್ RCB ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್. ಈ ಎಲ್ಲದರ ಮಧ್ಯ ಒಬ್ಬ ವ್ಯಕ್ತಿ ಅಂತೂ ತುಂಬಾ ಸಖತ್ತಾಗಿ ವೈರಲ್ ಆಗ್ತಿದ್ದಾರೆ ಅಂತ, ಅಲ್ಲಿಂದ ತುಂಬಾನೇ ವೈರಲ್ ಆಗ್ತಾ ಇದ್ದಾರೆ. RCB ಯ ಬ್ಯೂಟಿ ಲೇಡಿ ಅಂತಾನೆ ಕೂಡ ಪ್ರಖ್ಯಾತಿ ಹೊಂದ್ತಾ ಇದ್ದಾರೆ. ಒಬ್ಬ ಟಾಪ್ ಕ್ಲಾಸ್ ಬಿಸ್ನೆಸ್ ವುಮೆನ್ ಕೂಡ ಹೌದು ಅವರು ಇಂಡಿಯಾದು. ಬೇಕಾದ್ರೆ ಸ್ಟೇಡಿಯಂ ಬಂದಾಗ ಅವರ ಒಂದು ಬ್ಯೂಟಿ ನೋಡ್ಲಿಕ್ಕೆ ತುಂಬಾ ಜನ ಬರ್ತಾ ಇದ್ರು. ಮಾಧ್ಯಮ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ. IPL ಶುರುವಾಗ್ತಾ ಇದೆ. ಸದ್ಯಕ್ಕಂತೂ ಈ IPLನ ಜ್ವರ ಅಂತೂ ಇನ್ನಷ್ಟು ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ನಾಳೆ ಹೈ ವೋಲ್ಟೇಜ್ ಮ್ಯಾಚ್ RCB ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್. ಎಲ್ಲರಿಗೂ ಗೊತ್ತಿರೋ ಹಾಗೆ RCB ಕ್ರೇಜೇ ಒಂಥರ ಡಿಫ್ರೆಂಟ್. ಅದರಲ್ಲೂ ಕರ್ನಾಟಕದಲ್ಲಿ ಅದಕ್ಕಿಂತ ಹೆಚ್ಚಾಗಿ ಸಂಭ್ರಮಿಸ್ತಾರೆ. ಸೊ ಈ ಎಲ್ಲದರ ಮಧ್ಯ ಒಬ್ಬ ವ್ಯಕ್ತಿ ಅಂತೂ ತುಂಬಾ ಸಖತ್ತಾಗಿ ವೈರಲ್ ಆಗ್ತಿದ್ದಾರೆ ಅಂತ ಹೇಳ್ಬೋದು. ಅದುವೇ ಅನನ್ಯ ಬಿರ್ಲಾ ಅವರು. ಅನನ್ಯ ಬಿರ್ಲಾ ಅವರು RCB ಯ ಆಕ್ಷನ್ ಯಾವಾಗಿಂದ ಶುರುವಾಗಿದೆ ಅಲ್ಲಿಂದ ತುಂಬಾನೇ ವೈರಲ್ ಆಗ್ತಾ ಇದ್ದಾರೆ. ಸದ್ಯಕ್ಕೆ RCB ಯ ಬ್ಯೂಟಿ ಲೇಡಿ ಅಂತಾನೆ ಕೂಡ ಪ್ರಖ್ಯಾತಿ ಹೊಂದ್ತಾ ಇದ್ದಾರೆ. ಸೊ ಇವರ ಒಂದು ಗ್ರೋತ್ ನಾವು ನೋಡ್ತಾ ಹೋದ್ರೆ ಅದರೊಳಗೆ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಯಾವಾಗ ವೈರಲ್ ಆಗ್ಲಿಕ್ಕೆ ಶುರುವಾಗಿದ್ದಾರೋ ಅಲ್ಲಿಂದ ಹಿಡಿದು ಇಲ್ಲಿಯವರೆಗೂ ಅವರ ಒಂದು ಗ್ರೋತ್ ನೋಡ್ತಾ ಹೋದ್ರೆ ಅವರ ಫಾಲೋವರ್ಸ್ ನಾವು ಮುಂಚೆ ಈ ಒಂದು ವೈರಲ್ ಆಗೋಕ್ಕಿಂತ ಮುಂಚೆ 435K ಇತ್ತು. ಈಗ ಸದ್ಯಕ್ಕೆ 1.9 ಮಿಲಿಯನ್ ಅಷ್ಟು ಅವರ ಫಾಲೋವರ್ಸ್ ಹೆಚ್ಚಾಗಿದ್ದಾರೆ. ಈಗ ಸದ್ಯಕ್ಕೆ ಅನನ್ಯ ಬಿರ್ಲಾ ಅವರ ಒಂದು ಫಾಲೋವರ್ಸ್ ಏನಿದೆ ಹೈ ವೋಲ್ಟೇಜ್ ಅಲ್ಲೇ ಗ್ರೋತ್ ಆಗ್ತಾ ಇರುವಂಥದ್ದು. ಈ ಅನನ್ಯ ಬಿರ್ಲಾ ಅವರು ಯಾಕೆ ಇಷ್ಟೊಂದು ಫೇಮಸ್ ಆಗ್ತಾ ಇದ್ದಾರೆ ಅಂತ ನಾವು ನೋಡ್ತಾ ಹೋದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ RCB ಯ ಒಂದು ಮಾಲೀಕತ್ವ ಏನಿದೆ ಯುನೈಟೆಡ್ ಸ್ಪಿರಿಟ್ಸ್ ಇಂದ ಸದ್ಯಕ್ಕೆ ಇವರು ಆದಿತ್ಯ ಬಿರ್ಲಾ ಗ್ರೂಪ್ಸ್ ಅವರು ತಗೊಂಡಿದ್ದಾರೆ. ಅದರ ಒಕ್ಕೂಟ ತಗೊಂಡಿದೆ. ಈ ಒಂದು ಒಕ್ಕೂಟದಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್, ಅದರ ಜೊತೆಗೆ ಬ್ಲ್ಯಾಕ್ ಸ್ಟೋನ್ ಮತ್ತೆ ಬೋಲ್ಟ್ ವೆಂಚರ್ ಅನ್ನೋ ಒಂದು 3 ಕಂಪನಿ ಕೂಡ ಸೇರ್ಕೊಂಡಿದೆ. ಸದ್ಯಕ್ಕೆ ಇವರು ತಗೊಂಡಿರುವ ಮೊತ್ತ ಎಷ್ಟು ಅಂತ ಹೇಳಿದ್ರೆ 1.78 ಬಿಲಿಯನ್ ಮೊತ್ತಕ್ಕೆ RCB ಅನ್ನ ಪರ್ಚೇಸ್ ಮಾಡಿದ್ದಾರೆ. ಸೊ ಸದ್ಯಕ್ಕೆ ಈ ಒಬ್ರು ಅನನ್ಯ ಬಿರ್ಲಾ ಏನಿದ್ದಾರೆ ಆದಿತ್ಯ ಬಿರ್ಲಾ ಅದರ ಮಾಲೀಕರಾಗಿರುವಂತಹ ಆರ್ಯಮನ್ ಬಿರ್ಲಾ ಏನಿದ್ದಾರೆ ಅವ್ರು ಸದ್ಯಕ್ಕೆ ನ್ಯೂ ಚೇರ್ಮನ್ ಆಗಿರೋದು RCBದು. ಅವರ ಸಹೋದರಿ ಆಗಿದ್ದಾರೆ ಅನನ್ಯ ಬಿರ್ಲಾ ಅವರು ಏನಿದ್ದಾರೆ. ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯಕ್ಕೆ ವೈರಲ್ ಆಗ್ತಿರ್ಬೋದು. ಆದ್ರೆ ಇದಕ್ಕಿಂತ ಮುಂಚೆ ಅವರು ನಾವು ಅವರ ಬಗ್ಗೆ ನೋಡ್ತಾ ಹೋದ್ರೆ ಒಬ್ಬ ಟಾಪ್ ಕ್ಲಾಸ್ ಬಿಸ್ನೆಸ್ ವುಮೆನ್ ಕೂಡ ಹೌದು ಅವರು ಇಂಡಿಯಾದು. ಅವರು ಸದ್ಯಕ್ಕೆ ತಮ್ಮ ಬಿಸ್ನೆಸ್ ಅಲ್ಲಿ ತುಂಬಾ ಇನ್ವೆಸ್ಟ್ಮೆಂಟ್ ಹಾಕಿ ಈಗ ಒಂದು ಟಾಪ್ ಬಿಸ್ನೆಸ್ ವುಮೆನ್ ಆಗಿ ನಿಂತ್ಕೊಂಡಿದ್ದಾರೆ. ಸೊ ಸದ್ಯಕ್ಕೆ ಇವರು ಈ ಒಂದು ವಿಚಾರವಾಗಿ ಸಖತ್ ವೈರಲ್ ಆಗ್ತಿದ್ದಾರೆ. ಎಸ್ಪೆಷಲಿ RCB ಅಭಿಮಾನಿಗಳ ಮಧ್ಯೆ ಅಂತೂ ಸಖತ್ ವೈರಲ್ ಆಗ್ತಿದ್ದಾರೆ. ನಮ್ಮಲ್ಲೂ ಕೂಡ ಸನ್ರೈಸರ್ಸ್ ಹೈದರಾಬಾದ್ ಅಲ್ಲಿ ಕಾವ್ಯ ಅವರೇನಿದ್ದಾರೆ ಪ್ರತಿ ಸಲ ಬೇಕಾದ್ರೆ ಸ್ಟೇಡಿಯಂ ಬಂದಾಗ ಅವರ ಒಂದು ಬ್ಯೂಟಿ ನೋಡ್ಲಿಕ್ಕೆ ತುಂಬಾ ಜನ ಬರ್ತಾ ಇದ್ರು. ಸದ್ಯಕ್ಕೆ ಅವರ ಲಿಸ್ಟ್ ಅಲ್ಲಿ ಅನನ್ಯ ಬಿರ್ಲಾ ಅವರು ಕೂಡ ಸೇರಿದ್ದಾರೆ. ನಾಳೆ ನಡೀತಿರುವಂತಹ ಒಂದು ಪಂದ್ಯ ಏನಿದೆ ಇದಕ್ಕೆ ಅನನ್ಯ ಬಿರ್ಲಾ ಅವರು ಬರ್ತಾರೆ. ಅವರನ್ನ ನಾವು ಸ್ಟೇಡಿಯಂ ಅಲ್ಲಿ ನೋಡ್ಬೋದು. ಅವ್ರು ಬರ್ತಾರಾ ಇಲ್ವಾ ಅನ್ನೋ ಒಂದು ಗೊಂದಲ ಅಥವಾ ಚರ್ಚೆ ಕೂಡ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದೆ. ಸೊ ಸದ್ಯಕ್ಕೆ ನೋಡ್ಬೇಕು ಅನನ್ಯ ಬಿರ್ಲಾ ಅವರು ನಾಳೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬರ್ತಾರಾ ಇಲ್ವಾ ಅಂತ. ಅದರ ಜೊತೆಗೆ ಇನ್ನು ವೈರಲ್ ಆಗಿ ಇನ್ನೂ ಸ್ವಲ್ಪ ದಿನ ಆಗಿದೆ ಅಷ್ಟೇ. ಅಷ್ಟರಲ್ಲಿ 1.9 ಮಿಲಿಯನ್ ಅಷ್ಟು ಫಾಲೋವರ್ಸ್ ನ ಪಡ್ಕೊಂಡಿದ್ದಾರೆ. ಆದ್ರೆ ಇನ್ನೇನು IPL ಮುಗಿಯುವಷ್ಟರಲ್ಲಿ ಎಷ್ಟು ಫಾಲೋವರ್ಸ್ ನ ಪಡ್ಕೋತಾರೆ ಅನ್ನೋ ಒಂದು ಕುತೂಹಲ ಕೂಡ ಎಲ್ರಿಗೂ ಹೆಚ್ಚಾಗಿದೆ. ಇನ್ನು ನಾಳೆ ಮ್ಯಾಚ್ ಶುರುವಾಗ್ತಾ ಇದೆ, ಹೈ ವೋಲ್ಟೇಜ್ ಮ್ಯಾಚ್. ಎಲ್ರೂ ಕೂಡ RCB ಅಭಿಮಾನಿಗಳಂತೂ ಬಹಳ ಕುತೂಹಲದಿಂದ ವೇಟ್ ಮಾಡ್ತಾ ಇದ್ದಾರೆ. ಮ್ಯಾಚ್ ಈ ಸಲ ನಮ್ದೇ ಕಪ್ ಆಗ್ಬೇಕು ಅನ್ನೋ ಒಂದು ಕುತೂಹಲ ಇದೆ. ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಕಪ್ ನಮಗೆ ಸಿಗ್ಬೇಕು ಅನ್ನೋ ಒಂದು ಕುತೂಹಲದಲ್ಲಿ ಕೂಡ ಇದ್ದಾರೆ. ನೋಡ್ಬೇಕು ನಾಳೆ ಏನಾಗುತ್ತೆ ಅಂತ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಮಾಧ್ಯಮ ನ್ಯೂಸ್.